ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾವೊಂದು ರಸ್ತೆಗೆ ಹೆಸರಿಡ್ಲಿಕ್ಕೆ ಹೋದ್ರೆ ಇಷ್ಟೊಂದು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅಂತ ಅದು ಒಂದೇ ನಮಗೆ ಭಾಳ ನೋವಾಗುತ್ತೆ. ಇವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಪಕ್ಷದಲ್ಲಿದ್ದಾಗ ಏನೇನು ಸಾಧನೆ ಮಾಡಿದ್ರು ಮೈಸೂರಿಗೆ ಹೇಳಿ. ಇದು ಮೈಸೂರು ಇತಿಹಾಸದಲ್ಲಿ KR ಆಸ್ಪತ್ರೆಯನ್ನು ನಾಲ್ವಡಿ ಕೃಷ್ಣರಾಜರು ಸ್ಥಾಪನೆ ಮಾಡಿದ ಮೇಲೆ ಮೈಸೂರು ಇಂಥ ದೊಡ್ಡ ಕೊಡುಗೆ ಆರೋಗ್ಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರೊಬ್ಬರೇ. KRS ರಸ್ತೆಯಲ್ಲಿ ಇವತ್ತು KRS ರಸ್ತೆ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಪ್ರಿನ್ಸ್ ರಸ್ತೆ ಅಂತ ಹೇಳ್ತಾ ಇಲ್ಲ. ಯಾರು ವಾಡಿಕೆಯಲ್ಲೂ ಕೂಡ ಇಲ್ಲ, ಆ ಪದ ಬಳಕೆನೂ ಇಲ್ಲ. ಸೊ ಒಳ್ಳೆ ಮನಸ್ಸಿಟ್ಕೊಂಡು ಸಮಾಜದ ದೃಷ್ಟಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದಂಥವ್ರ ಹೆಸರು ಇಟ್ಕೊಂಡ್ರೆ ನಮಗೂ ಅಷ್ಟೇ, ಸಮಾಜಕ್ಕೂ ಅಷ್ಟೇ, ಮತ್ತು ಮುಂದಿನ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ದಾರಿದೀಪ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹೆಸರನ್ನ ಮೈಸೂರಿನ KR ಹೆಸರಿಗೆ ಇಡೋದಕ್ಕೆ ಸಾಕಷ್ಟು ಹಗ್ಗ ಜಗ್ಗಾಟ ಶುರುವಾಗಿದೆ. ಇದರ ನಡುವೆ ಇಂದು ಕಾಂಗ್ರೆಸ್ನ ಮೈಸೂರಿನ ನಿಯೋಗ ಅದರಲ್ಲೂ ಸಹ MLC ಆದ ಡಾಕ್ಟರ್ ತಿಮ್ಮಯ್ಯ ಅವರು ಕಾರ್ಪೊರೇಷನ್ ಕಮಿಷನರ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ನಡೆಸಿದ್ದಾರೆ. ಏನೆಲ್ಲ ಮಾತುಕತೆ ಆಯ್ತು ಮಾತನಾಡ್ಸೋಣ. ಸರ್ ಮೊದಲು ನಮಸ್ತೆ ಸರ್. ಈಗ KR ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡ್ಬೇಕಂತ ಸ್ವಲ್ಪ ಚರ್ಚೆ ಆಗ್ತಿತ್ತು, ಎಲ್ಲೊಂದ್ ಕಡೆ ಪರ ವಿರೋಧ ಆಗ್ತಿತ್ತು. ಇವತ್ತು ಕಮಿಷನ್ ಭೇಟಿ ಮಾಡಿದ್ವಿ, ಏನಂತ ಮನವರಿಕೆ ಮಾಡಿದ್ರಿ ಸರ್? ನಾವು ಮತ್ತು ನಮ್ಮ ಪಕ್ಷದ ವಕ್ತಾರ ಲಕ್ಷ್ಮಣ್ ಅವರು, ಮಾಜಿ ಶಾಸಕ ಸೋಮಶೇಖರ್ ಅವರು ಮತ್ತು ಅನೇಕ ಮಾಜಿ ಮೇಯರ್ಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಮಾಜಿ ಮೇಯರ್ಗಳು ಆಯುಕ್ತರನ್ನು ಭೇಟಿ ಮಾಡಿ ಮೈಸೂರಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ಎದುರುಗಿರ್ತಕ್ಕಂಥ ದಾಸಪ್ಪ ಸರ್ಕಲಿಂದ ಪ್ರಾರಂಭ ಆಗುತ್ತೆ KRS ರಸ್ತೆ. ಆ KRS ರಸ್ತೆ ಇಲ್ಲಿವರೆಗೆ ವಾಡಿಕೆಯಲ್ಲಿ KR ರಸ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಆ ರಸ್ತೆನ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಯಾಕೆ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಆಗಿದ್ದು ಒಂದೇ ಒಂದು ಅಂದರೆ ಅದು TB ಸ್ಯಾನಿಟೋರಿಯಂ ಅಂತ. ಅದು ಬಿಟ್ಟರೆ ಇನ್ಯಾವ ಹಾಸ್ಪಿಟ್ಲ್ಗಳು ಬಂದಿರಲಿಲ್ಲ. 2013-18 ಜಯದೇವ ಕಾರ್ಡಿಯಾಲಜಿ ಆಸ್ಪತ್ರೆನ ತಂದರು ಅವರು ಸಿದ್ದರಾಮಯ್ಯ ಸಾಹೇಬರು. ಜಯದೇವ ಕಾರ್ಡಿಯಾಲಜಿಯಿಂದ ಹೃದಯ ರೋಗದ ಸಂಬಂಧಪಟ್ಟಿದ್ದು ಈ ಭಾಗದಲ್ಲಿ ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಹೋಗಬೇಕಾಗಿ ಬಂತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಹೃದಯ ರೋಗ ಸಂಬಂಧಿತ ಕಾಯಿಗಳು ಎಲ್ರಿಗೂ ಚಿಕಿತ್ಸೆ ನೀಡಲಿ ಅನ್ನೋ ಉದ್ದೇಶದಿಂದ, ಸದುದ್ದೇಶದಿಂದ ಮೊಟ್ಟ ಮೊದಲನೇದಾಗಿ ಮೈಸೂರಲ್ಲಿ ಪ್ರಾರಂಭ ಮಾಡಿದ್ರು. ಅದಾದ ನಂತರ ಈ ವೈದ್ಯಕೀಯ ಡಿಮ್ಯಾಂಡ್ಗಳು ಜಾಸ್ತಿ ಆದಾಗೆ ಜಿಲ್ಲಾ ಆಸ್ಪತ್ರೆ ಒಂದು ಬೇಕಾಗಿದೆ, ಇಲ್ಲಿ ಜಿಲ್ಲಾ ಆಸ್ಪತ್ರೆ ಇಲ್ಲ ಅಂಥೇಳಿ KR ಆಸ್ಪತ್ರೆ ಇರ್ತಕ್ಕಂಥ ವರ್ಕ್ಲೋಡ್ ಜಾಸ್ತಿ ಆಗಿದೆ ಅಂಥೇಳಿ KR ಆಸ್ಪತ್ರೆಗೆ ವರ್ಕ್ಲೋಡ್ ಕಡಿಮೆ ಮಾಡಲಿಕ್ಕೆ ಒಂದು ಜಿಲ್ಲಾ ಆಸ್ಪತ್ರೆ ಒಂದು ವಿಂಗ್ಸ್ ಮಾಡಿದ್ರು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಮಾಡಿದ್ರು. ಅದಾದ ನಂತರ ಟ್ರಾಮಾ ಕೇರ್ ಸೆಂಟರ್ ಅಂತ ಒಂದು ಮಾಡಿದ್ರು. ಅಪಘಾತಗಳಲ್ಲಿ ಸಂಭವಿಸಿದಂಥ ಇದುಗಳನ್ನೆಲ್ಲ ಅದನ್ನು ಇದು ಮಾಡಲಿಕ್ಕೆ ಅದನ್ನು ಕೂಡ ಅಲ್ಲೇ ಮಾಡಿದ್ದಾರೆ. ಹೀಗೆ ಸುಮಾರು 4-5 ಆಸ್ಪತ್ರೆಗಳು ಬಂದಿದ್ದಾವೆ ಅಲ್ಲಿ ಒಂದೇ ಕ್ಷೇತ್ರದಲ್ಲಿ, ಒಂದೇ ರೋಡ್ಲಿ ಬರ್ತವೆ, ಎಲ್ಲ ಒಂದೇ ರೋಡ್ಲಿ ಬರ್ತವೆ. ಇದು ಮೈಸೂರು ಇತಿಹಾಸದಲ್ಲಿ KR ಆಸ್ಪತ್ರೆಯನ್ನು ನಾಲ್ವಡಿ ಕೃಷ್ಣರಾಜರು ಸ್ಥಾಪನೆ ಮಾಡಿದ ಮೇಲೆ ಮೈಸೂರು ಇಂಥ ದೊಡ್ಡ ಕೊಡುಗೆ ಆರೋಗ್ಯ ಕ್ಷೇತ್ರದಲ್ಲಿ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಇಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನು, ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಅವರೊಬ್ಬರೇ. ಆದ್ದರಿಂದ ನಮ್ಮ ಚಾಮರಾಜ ಕ್ಷೇತ್ರದ ಶಾಸಕರು ಅವರ ಕ್ಷೇತ್ರಕ್ಕೆ ಬರೋದರಿಂದ ನಮಗೆ ಇದನ್ನ ಹತ್ತಕ್ಕೆ ಸಿದ್ದರಾಮಯ್ಯ ಸಾಹೇಬರು ಹೆಸರಿಡಬಾರ್ದು ಅಂತ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಅದು ನಿಜವಾಗ್ಲೂ ಸ್ವಾಗತಾರ್ಹ, ಅದನ್ನು ಸ್ವಾಗತ ಮಾಡ್ತೀವಿ. ಈ ರಸ್ತೆ ಇಲ್ಲಿವರೆಗೆ KRS ರಸ್ತೆ ಅಂತ ಅನೌಪಚಾರಿಕವಾಗಿ ಮಾತಾಡ್ತಾಯಿದ್ರು, ಅದಕ್ಕೆ ಸಿದ್ದರಾಮಯ್ಯ ಹೆಸರು ಇಡಬೇಕು ಅಂಥೇಳಿ ನಾವು ಕೇಳಿದ್ರು, ಮಾಡಿದ್ರು. ಸೊ ಅದಕ್ಕೆ ಅವರು ಒಪ್ಪಿದ್ದಾರೆ. ಆಮೇಲೆ ಇನ್ನೊಂದು ಕೆಲವರು ಅದು ಪ್ರಿನ್ಸ್ ರಸ್ತೆ ಇತ್ತು ಅಂಥೇಳಿ ಒಂದು ಇದು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ನಾವು ಅದನ್ನು ಕೇಳ್ದೋ, ನಿಮಗೆ ಆ ರಸ್ತೆ ಪ್ರಿನ್ಸ್ ರಸ್ತೆ ಆಗಿರ್ತಕ್ಕಂಥ ದಾಖಲೆ ಏನಾದರೂ ಇದೆಯಾ? ದಾಖಲೆ ಇದ್ದರೆ ಕೊಡಿ. ಯಾಕೆಂದರೆ ಈ ನಗರದ ಮಿತಿ ಒಳಗಡೆ ಇರ್ತಕ್ಕಂಥ ಯಾವುದೇ ರಸ್ತೆ ಇರ್ಬೋದು, ಮೊಹಲ್ಲಾಗಳಿರ್ಬೋದು, ಅದಕ್ಕೆ ಹೆಸರನ್ನ ಇಡಬೇಕಾದ್ರೆ ಅಲ್ಲಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ಅದು ಅಂಗೀಕಾರ ಆದಮೇಲೆ ಸರ್ಕಾರಕ್ಕೆ ಕಳಿಸ್ತಾರೆ. ಸೊ ಆ ರೀತಿ ಚರ್ಚೆಗಳೇನಾದರೂ ಆಗಿದ್ದರೆ, ಪ್ರಿನ್ಸ್ ರಸ್ತೆ ಅಂತ ಏನಾದ್ರು ಇದ್ದಿದ್ರೆ ಅದು ದಾಖಲೆಗಳಿದ್ದರೆ ತಾವು ತೋರಿಸ್ಬೇಕು ಅಂತ ಹೇಳಿದಾಗ ಅವರು ಇಲ್ಲಿವರೆಗೆ ನಮ್ಗೆ ಸಿಕ್ಕಿರ್ತಕ್ಕಂಥ ದಾಖಲೆಗಳು ಯಾವುದೂ ಇಲ್ಲ, ಆದರೆ ಮತ್ತೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರಿನ್ಸ್ ರಸ್ತೆ ಇಡೀ ಅಂತ ನಾವು ಏನು ಇಟ್ಟಿಲ್ಲ, ಪ್ರಿನ್ಸ್ ರಸ್ತೆ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ತಿಳಿದ ಹಾಗೆ ದಾಖಲೆಗಳು ಎಲ್ಲೂ ಕಾಣ್ತಾ ಇಲ್ಲ. ಒಂದು. ಎರಡನೇದಾಗಿ ಇವರು ವಾಡಿಕೆಯಲ್ಲಿ ಅಪ್ಪಿತಪ್ಪಿ
ಅದು ಇದ್ದಿದ್ರೆ ಪ್ರಿನ್ಸ್ ರಸ್ತೆ ಅಂತಿದ್ದರೆ ಇವತ್ತವರೆಗೂ ಕೂಡ ಇದು ನಮ್ಮ ದಾಸಪ್ಪ ಸರ್ಕಲಿಂದ ಕೆ ಆರ್ ಎಸ್ ರಸ್ತೆಯಲ್ಲಿ ಇವತ್ತು ಕೆ ಆರ್ ಎಸ್ ರಸ್ತೆ ಅಂತ ಹೇಳ್ತಾರೆ ಹೊರತು ಯಾರು ಕೂಡ ಪ್ರಿನ್ಸ್ ರಸ್ತೆ ಅಂತ ಹೇಳ್ತಾ ಇಲ್ಲ. ಯಾರು ವಾಡಿಕೆಯಲ್ಲೂ ಕೂಡ ಇಲ್ಲ, ಆ ಪದ ಬಳಕೆಯೂ ಇಲ್ಲ. ಮತ್ತು ಅಲ್ಲಿರ್ತಕ್ಕಂಥ ಆಕಾಶವಾಣಿ ಬಿಲ್ಡಿಂಗ್ ಇರ್ಬೋದು, ಮತ್ತು ನಮ್ಮ ಇದು ವಾಣಿವಿಲಾಸ್ ಹೋಟೆಲ್ಸ್ ಇರ್ಬೋದು, ಅಥವಾ ನಮ್ಮ ಇದು ರೈಲ್ವೆ ಆಫೀಸ್ ಇರ್ಬೋದು, ರೈಲ್ವೆದೆಲ್ಲ ಕಚೇರಿಗಳಿದೆ. ಅಲ್ಲೆಲ್ಲಾದರೂ ಒಂದು ಕಡೆ ನೀವು ಪ್ರಿನ್ಸ್ ರಸ್ತೆ ಅಂತ ಹಾಕಿದಾರೆ, ಕೆ ಆರ್ ಎಸ್ ರಸ್ತೆ ಅಂತ ಏನೂ ಹಾಕಿಲ್ಲ. ಆ ರಸ್ತೆಗೆ ಹೆಸರೇ ಇಲ್ಲ. ಹಾಗಾಗಿ ಸೊ ಇಡೀ ನಾಡಿಗೆ ಮತ್ತು ಮೈಸೂರಿಗೆ ಸಾರಿಗೆ ಒಳ್ಳೆಯ ಹೆಸರು ಮಾಡಿ 2013 ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟರು, ಅನೇಕ ಭಾಗ್ಯಗಳು ಕೊಟ್ಟರು. 2023 ಬಂದು ಗ್ಯಾರಂಟಿಗಳ ಮುಖಾಂತರ ಎಲ್ಲ ಜನಾಂಗದ ಹಿತದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಹೆಸರು ಹೇಳೋದು ಭಾಳ ಸೂಕ್ತ, ಒಳ್ಳೆಯದು ಅಂತ ನಾವೆಲ್ಲ ಅಪೀಲ್ ಮಾಡಿದ್ದೀವಿ. ಸೊ ಅದನ್ನು ಅವರು ಪರಿಗಣಿಸಿ ಸರ್ಕಾರಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಸಹ ನಾವು ಆಯುಕ್ತರು ಸಹ ಮಾತಾಡಿಸ್ತು 1990ರಿಂದ ಇದುವರೆಗೆ 2024 ಎಲ್ಲ ಕಡತಗಳನ್ನು ವಿಲೇವಾರಿ ಮಾಡಿದ್ದೀವಿ, ಎಲ್ಲವನ್ನು ಪರಿಶೀಲನೆ ಮಾಡಿ, ಎಲ್ಲೂ ಸಹ ಪ್ರಿನ್ಸ್ ಹೆಸರು ಕಾಣ್ತಿಲ್ಲ ಅಂತಂದರೆ. ಆದರೆ ಸಾಮಾನ್ಯವಾಗಿ ಒಂದಷ್ಟು ಜನಗಳು ಹೇಳುವಂಥದ್ದು ಪ್ರಿನ್ಸ್ ಅಂತ ಹೆಸರಿದೆ, ರಾಜಮನೆತನದ ಕುಡಿಯ ಹೆಣ್ಮಗಳ ಹೆಸರಿದೆ, ಯಾಕೆ ಚೇಂಜ್ ಮಾಡೋಕೆ ಹೊರಟಿದ್ದಾರೆ, ಬೇರೆ ಸಾಕಷ್ಟು ರೋಡ್ಗಳಿವೆ, ಆ ರೋಡ್ಗಳು ಸಿದ್ದರಾಮಯ್ಯ ಹೆಸರು ಇಡ್ಬೋದಿತ್ತಲ್ಲ ಒಂದಷ್ಟು ಮಾತಾಡ್ತಾರೆ. ಅಲ್ಲ, ನಾನು ಕೇಳಿದ್ದು ದಾಖಲೆ ಇದ್ದರೆ ತೋರಿಸಲಿ ಅಂತ. ಅದು ಪ್ರಿನ್ಸ್ ರಸ್ತೆ ಅಂತ ಆಗಿದ್ದರೆ, ದಾಖಲೆಗಳಿದ್ದರೆ ಅದು ಅಧಿಕೃತವಾಗಿ ಮೈಸೂರು ನಗರ ಪಾಲಿಕೆಯಲ್ಲಿ ಅದರ ಅನುಮೋದನೆ ಮಾಡಿದರೆ ಅದು ಹೇಳಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂಥದ್ದು. ಯಾಕೆಂದರೆ ನಮ್ಗೆ ತಿಳಿದಾಗ ಅಲ್ಲಿ ಇಲ್ಲೂ ಯಾವುದೂ ಇಲ್ಲ, ಅಧಿಕೃತವಾಗಿ ಇಲ್ಲ ಅಂತ ಕಂಡು ಬಂದಿದೆ. ಯಾಕೆಂದರೆ ಸಂಸದರಾದ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯವರು ಸಹ ಅದೇ ಮಾತನ್ನ ಹೇಳ್ತಾರೆ, ಇಲ್ಲ ಒಂದು ಕಡೆ ಸಿದ್ದರಾಮಯ್ಯವ್ರ ಹೆಸರು ಇಟ್ಟಿದ್ದಾದರೆ ಅದೇ ರಸ್ತೆಗೆ, ಕೆ ಆರ್ ಎಸ್ ರಸ್ತೆಗೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಫಸ್ಟ್ ಮತಪಾತಗಳನ್ನು ಬಳಸ್ತಾರೆ. ಕಾನೂನು ಹೋರಾಟ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಆ ರಸ್ತೆ ಮೊದಲು ಹೆಸರಿಟ್ಟಿದ್ದು, ಆ ಹೆಸರು ನಾವು ಬೇರೆ ಮಾಡ್ತಾಯಿದ್ರೆ ಆಗ ಮಾಡಲಿ. ಆ ಹೆಸರು ಪ್ರಿನ್ಸ್ ರಸ್ತೆ ಇದ್ದಿದ್ದಕ್ಕೆ ದಾಖಲೆನೇ ನಾವು ಇನ್ನೂ ನೋಡಿಲ್ಲ. ದಾಖಲೆ ಪ್ರೊಡ್ಯೂಸ್ ಮಾಡಲಿ ಅವರು. ದಾಖಲೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಇದು ಮಾಡ್ಬೋದಲ್ಲ. ಅನೇಕ ಮೊಹಲ್ಲಾಗಳ ಹೆಸರುಗಳೆಲ್ಲ ಚೇಂಜ್ ಮಾಡಿದ್ದಾರೆ, ರಸ್ತೆಗಳ ಹೆಸರು ಚೇಂಜ್ ಮಾಡಿದ್ದಾರೆ. ಅದಕ್ಕೆ ಪೂರ್ತಿ ಅಧಿಕಾರ ಇರ್ತಕ್ಕಂಥದ್ದು ಕಾರ್ಪೊರೇಷನ್ಗೆ, ಯಾವ ಹೆಸರು ಇಡಬೇಕು, ಯಾವ ಹೆಸರು ಬದಲಾವಣೆ ಮಾಡಬೇಕು ಅಂತ. ಅದು ಆಮೇಲೆ ನೋಡೋಣ. ಇದಿಟ್ಟಿದ್ರೆ ಅದನ್ನು ಬದಲಾವಣೆ ಮಾಡಬೇಕಂತ ಆಮೇಲೆ ಯೋಚನೆ ಮಾಡೋಣ. ಈಗ ಪ್ರಿನ್ಸ್ ರಸ್ತೆ ಇದ್ದೇನೋ ಡಾಕ್ಯುಮೆಂಟ್ ಅವ್ರು ದಾಖಲೆ ಕೊಡಲಿ, ಅದ್ರ ಮೇಲೆ ನಾವು ಚರ್ಚೆ ಮಾಡೋಣ. ಯಾಕೆಂದರೆ ಸರ್ ನೀವೇ ಹೇಳಿದಾಗ ಸಿದ್ದರಾಮಯ್ಯವರು ಸಾಕಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮೈಸೂರು ಜಿಲ್ಲೆಗೆ ಕೊಟ್ಟಿರುವಂಥದ್ದು. ಒಂದು ಕಡೆ ಅವರ ಅಭಿಮಾನಿಗಳು ಆಗಬೇಕು ಅನ್ನುವಂಥ ಒಂದಷ್ಟು ಒತ್ತಾಯಗಳಾಗ್ತಿವೆ. ಯಾಕೆಂದರೆ ಆ ಒಂದು ರಸ್ತೆ ಇದೆಯಲ್ಲ, ಆ ಒಂದು ರಸ್ತೆಗೆ ಸಂಪೂರ್ಣವಾಗಿ ಆರೋಗ್ಯದ ಸಮುಚ್ಚಯವನ್ನು ಕೊಟ್ಟಿದ್ದಾರೆ ಅಲ್ಲಿಗೆ. ನೀವು ಹೇಳಿದ ಸಾಕಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳು, ಯಾಕೆಂದರೆ ಒಂದು ಜಿಲ್ಲೆಗೆ ಸೀಮಿತ ಅಲ್ಲ, ಅದು ಒಂದು 8 ಜಿಲ್ಲೆಗಳಿಗೆ ಸೀಮಿತವಾದಂಥ ಕಾರ್ಯಕ್ರಮಗಳು. ಇಲ್ಲ ಒಂದು ಕಡೆ ನೀವು ಹೇಳ್ದಂಗೆ ಒಂದು ವೇಳೆ ಪ್ರಿನ್ಸ್ ಹೆಸರು ಇದ್ದರೆ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊತಾ ಇದ್ದೀರಿ ಸರ್ ನೀವು? ಅಲ್ಲ, ಪ್ರಿನ್ಸ್ ರಸ್ತೆ ಇದ್ದರೆ ಮತ್ತೆ ನಾವು ಆಲೋಚನೆ ಮಾಡೋಣ, ಚಿಂತೆ ಮಾಡೋಣ, ಇಲ್ಲ ಬದಲಾಯಿಸ್ಬೇಕಾ ಅಥವಾ ಬೇರೆ ರಸ್ತೆಗೆ ಹೋಗ್ಬೇಕಾ ಅಂತ. ಅದು ನಾವು ಕೂಡಿ ಚರ್ಚೆ ಮಾಡಿ ಪಕ್ಷದಲ್ಲಿ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತೊಗೋಬೇಕಾಗ್ತದೆ. ಏನಕ್ಕೆ ಅಂದರೆ ಒಂದಷ್ಟು ಜನರು ಸಹ ಮಾತನಾಡ್ಬೋದು, ಬರೀ ರಸ್ತೆಗೆ ಹೆಸರಿಟ್ರೆ ಸಾಲದು, ಅವ್ರದ್ದೊಂದು ಪ್ರತಿಮೆಯನ್ನು ಸಹ ಮಾಡಿದ ಸಿದ್ದರಾಮಯ್ಯ ಒಳ್ಳೆಯದು ಅಂತ ಒಂದಷ್ಟು ಚರ್ಚೆಗಳಾಗ್ತಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅಲ್ಲಲ್ಲ, ಸಿದ್ದರಾಮಯ್ಯ ಪ್ರತಿಮೆ ಮಾಡೋದ್ರಲ್ಲಿ ಯಾವುದೇ ಒಂದು ಇಲ್ಲ, ಯಾಕೆಂದರೆ ಯಾರು ಕೊಡದೇ ಅಷ್ಟು ಅವರು ಕೊಟ್ಟಿದ್ದಾರೆ. ಸೊ ಅದರಿಂದ ಅದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡೋಣ. ಈಗ ಅಷ್ಟೇ ಇನ್ನೇನಿಲ್ಲ, ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ನಾವೊಂದು ರಸ್ತೆಗೆ ಹೆಸರಿಡ್ಲಿಕ್ಕೆ ಹೋದರೆ ಇಷ್ಟೊಂದು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಅಂತ ಅದೊಂದೇ ನಮಗೆ ಭಾಳ ನೋವಾಗುತ್ತೆ. ಇವರು ಮುಖ್ಯಮಂತ್ರಿಗಳಾಗಿದ್ದಾಗ, ಇವ್ರ ಪಕ್ಷದಲ್ಲಿದ್ದಾಗ ಏನೇನು ಸಾಧನೆ ಮಾಡಿದರು ಮೈಸೂರಿಗೆ ಹೇಳಲಿ, ಅವರು ಮೈಸೂರಿಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಹೇಳಿ. ನಾವು ಹೇಳ್ತೀವಿ, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಏನೇನು ಕೊಡುಗೆ ಮೈಸೂರು ಕೊಟ್ಟಿದ್ದಾರೆ, ರಾಜ್ಯ ಜನತೆ ಕೊಟ್ಟಿದ್ದಾರೆ. ಬೇರೆ ರಾಷ್ಟ್ರಗಳು, ಬೇರೆ ರಾಜ್ಯಗಳು ನಾಚುವಷ್ಟು ಅದಕ್ಕಿಂತ ಮೀರಿ ಕೆಲಸ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಒಳ್ಳೆಯ ಮನಸ್ಸಿಟ್ಕೊಂಡು, ಸಮಾಜದ ದೃಷ್ಟಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಿದಂಥವ್ರ ಹೆಸರು ಇಟ್ಕೊಂಡ್ರೆ ನಮಗೂ ಅಷ್ಟೇ, ಸಮಾಜಕ್ಕೂ ಅಷ್ಟೇ, ಮತ್ತು ಮುಂದಿನ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ದಾರಿ ದೀಪ ಆಗುತ್ತೆ ಅಂತ ನಾನು ಹೇಳಬಲ್ಲೆ ಅದನ್ನು. ಏನಕ್ಕೆ ಸರ್, ಒಂದು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಇರುವಂಥ, ಸಮಾಜಕ್ಕೆ ತಮ್ಮದೇ ಕೊಡುಗೆಯನ್ನು ಕೊಡ್ತಿರುವಂಥ ಹಿಂದುಳಿದ ವರ್ಗದ ನಾಯಕರುಗಳ ವಿಚಾರ ಬಂದಾಗ ಯಾಕೆ ಎಷ್ಟೊಂದು ಕ್ರಿಟಿಕಲ್ ಆಗ್ತಿದೆ ರಾಜಕೀಯವಾಗಿ ಅಂತ? ಇದಿದೆ ಪ್ರಪಂಚ. ಯಾಕೆಂದರೆ ರಾಜಕೀಯದಲ್ಲಿ ಒಳ್ಳೆಯವರು ಅಂತ ಹೇಳಬಾರ್ದು ನಾವು. ಒಳ್ಳೆಯವರು ಅಂತ ಹೇಳಿದ್ರೆ ಇದು ಸ್ವಲ್ಪ ಇದಾಗುತ್ತೆ. ಈ ರಾಜಕೀಯ ಎಲ್ಲದರಲ್ಲೂ ಮಾಡೋದು ಒಳ್ಳೆಯದಲ್ಲ ಅಂತ ನಾನು ಹೇಳ ಬಯಸ್ತೀನಿ. ಇವ್ರಿಗೆ ರಾಜಕೀಯ ಮಾಡಿ, ಟೀಕೆ ಮಾಡಿ, ಟಿಪ್ಪಣಿ ಮಾಡಿ. ಇದನ್ನು ಈಗ ನಾನು ಹೇಳ್ತೇನೆ, ನಮ್ಮ ಸಾಧನೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಿಮ್ಮ ಮುಖ್ಯಮಂತ್ರಿಗಳು ಯಾರು ಮಾಡಿದ್ದು ಹೇಳ್ರಿ.
ಏನು ಕೊಡುಗೆ ಕೊಟ್ಟಿದ್ದಾರೆ ಮೈಸೂರಿಗೆ ಹೇಳ್ರಿ, ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಹೇಳ್ರಿ. ಅವರು ಕೊಟ್ಟಿರ್ತಕ್ಕಂಥ ಸ್ಮರಿಸಲಿಕ್ಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಷ್ಟೊಂದು ರಾಜಕೀಯ ತಂದರೆ ಬೇಸರ ಆಗುತ್ತೆ. ಸೊ ಅದರಿಂದ ನೋಡೋಣ, ಇದು ರಾಜಕೀಯ ನಾಯಕರ ಒಳಮನಸ್ಸು ಅನ್ನೋದು ಗೊತ್ತಾಗುತ್ತೆ ಇದರಲ್ಲಿ. ಬಟ್ ಸಾಮಾನ್ಯ ಜನತೆಗೆ ಗೊತ್ತಿದೆ. ಸಾಮಾನ್ಯ ಜನತೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಒಳ್ಳೆಯ ಗೌರವ ಇಟ್ಕೊಂಡಿದ್ದಾರೆ, ಒಳ್ಳೆಯ ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಳೆದ ಸಾರಿ ನಮಗೆ ಹೆಚ್ಚಿನ ಮತ ಬರಲಿಕ್ಕೆ ಅನುಕೂಲ ಆಯಿತು. ಸೊ ಅದರಿಂದ ನಾವು ಇದನ್ನು ಬಹಿರಂಗವಾಗಿ ಚರ್ಚೆ ಮಾಡಿ ವಾದ ವಿವಾದ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ನಾಯಕರುಗಳು ಸೇರಿ ಇದು ಮಾಡಿದ್ದೇವೆ. ಇಷ್ಟರಲ್ಲೇ ಮುಗಿದೋದ್ರೆ ಒಳ್ಳೆಯದು. ಇದನ್ನು ತೀರಾ ಅವರು ಜಾಸ್ತಿ ರಾಜಕೀಯ ಮಾಡಲಿಕ್ಕೆ ಹೋದರೆ ನಾವು ರಾಜಕೀಯ ಮಾಡಬೇಕಾಗ್ತದೆ ಅಷ್ಟೇ. ಯಾವುದೇ ರಾಜಕೀಯ ಬಿಟ್ಟು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಅವರ ಸಾಧನೆ ನೋಡಿ. ಹೌದು, ನಾವು ಹೇಳ್ತಿರೋದು ಅದನ್ನೇ. ಅವ್ರ ವ್ಯಕ್ತಿತ್ವ ಮತ್ತು ಅವ್ರ ಕೊಡುಗೆ ಅದನ್ನು ನೋಡ್ಕೊಂಡು ಮಾಡೋಣ. ನಾವು ರಾಜಕೀಯ ಇಲ್ಲಿ ಬೇಡ ಇಲ್ಲಿ ಅಂತ ನಾನು ಹೇಳೋದು. ಏನಕ್ಕೆಂದರೆ ಸರ್, ಪ್ರತಾಪ್ ಸಿಂಹ ಅವರು ಅದೇ ಮಾತನಾಡ್ತಾರೆ, ಜಿ ಟಿ ದೇವೇಗೌಡರು ಅದೇ ಮಾತನಾಡ್ತಾರೆ. ಇಲ್ಲ ಒಂದು ಕಡೆ ಇಟ್ಟರೆ ಅಂತ ಒಂದಷ್ಟು ಮಾತನಾಡ್ತಾರೆ. ಆದರೆ ಒಂದು ಪ್ರತಾಪ್ ಸಿಂಹ ಅವರು ಅದರ ನಾಳೆಗೆ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ಅನ್ನೋ ಹೆಸರಿದ್ರೆ ಹೆಸರನ್ನು ಬದಲಾಯಿಸೋದು ಅವಶ್ಯಕತೆ ಇಲ್ಲ ಅನ್ನೋ ಒಂದಷ್ಟು ಮಾತನಾಡ್ತಾರೆ. ಅಲ್ಲ, ನೋಡೋಣ ಈಗ. ಯಾಕೆಂದರೆ ನಮ್ಗೆ ಇಲ್ಲಿವರೆಗೂ ಅದು ಯಾರು ಹೆಸರು ಇಲ್ಲದೇ ಇದರಿಂದ ನಾವು ಅದನ್ನು ಮಾಡಿದ್ದು. ಪ್ರಿನ್ಸ್ ರಸ್ತೆ ಅಂತ ಇದೆ ಅಂತ ಹೇಳಿದ್ರೆ ಅದು ಬಳಕೆಯಲ್ಲೇ ಇಲ್ಲ, ಪ್ರಚಾರದಲ್ಲೇ ಇಲ್ಲ, ಬಳಕೆಯಲ್ಲೇ ಇಲ್ಲ. ಸೊ ಅದು ಯಾವ ಟೈಮಲ್ಲಿ ಹಾಕಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಹೆಸರುಗಳ ಬಳಕೆ ಇದ್ದರೆ ನಾವು ಪ್ರತಿ ಸಲ KRS ರೋಡ್ ಅಂತ ಹೇಳೋದು ಯಾಕೆ ಹೇಳ್ತಿದ್ದೋ, ಪ್ರಿನ್ಸ್ ರಸ್ತೆ ಅಂತ ಹೇಳ್ಬೋದಾಗಿತ್ತಲ್ಲ, ಪ್ರಿನ್ಸ್ ರಸ್ತೆ ಅಂತ ಹೇಳ್ಬೋದಾಗಿತ್ತಲ್ಲ. ಯಾರು ಪ್ರಿನ್ಸ್ ರಸ್ತೆ ಅಂದರೆ ಯಾವುದಪ್ಪ ಅಂತ ಹೇಳ್ತಾರೆ ನಮ್ಮ ಮೈಸೂರಲ್ಲಿ ಯಾರು ಕೇಳಿದ್ರೆ. ಹಾಗಾಗಿ ಅದು ಬಳಕೆಯಲ್ಲೂ ಇಲ್ಲ. ಅದು ಬಹುಶಃ ಅಧಿಕೃತವಾಗಿ ಅನುಮೋದನೆ ಆಗಿದೆ ಅದು ಗೊತ್ತಿಲ್ಲ. ನೋಡ್ಕೊಳ್ಳೋಣ. ಅದು ನೋಡ್ಕೊಂಡಿದ್ದೇನೆ. ಅವರೇನೋ ದಾಖಲೆ ಕೊಟ್ಟರೆ ಆ ದಾಖಲೆ ಬಗ್ಗೆ ಚರ್ಚೆ ಮಾಡಿ ಬರ್ತಿರ್ತೀವಿ, ಮಾತಾಡೋಣ ಅಷ್ಟೇ. ಹೌದು, ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು MS ರಕ್ತಿಮೆಯವರು ಮಾತಾಗಿರುವಂಥದ್ದು. ಈಗಾಗಲೇ ನಾವು ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಕಾಂಗ್ರೆಸ್ನ ಪಕ್ಷದ ಮೈಸೂರು ಭಾಗದ ನಾಯಕರು ಕುರಿತು ಚರ್ಚೆಯನ್ನು ಮಾಡಿದ್ದೀವಿ. ಕಮಿಷನರ್ನ ಭೇಟಿ ಮಾಡಿದ್ದೀವಿ. ಎಲ್ಲೂ ಸಹ ದಾಖಲಾತಿ ಅಂದರೆ ಪ್ರಿನ್ಸ್ ಹೆಸರಲ್ಲಿ ಇರುವಂತಹ ರಸ್ತೆಗೆ ಯಾವುದೇ ದಾಖಲಾತಿ ಇಲ್ಲ ಅನ್ನುವಂಥ ಒಂದಷ್ಟು ನಿಲುವು ಬಂದಿದೆ. ನಾವು ಸಹ ದಾಖಲಾತಿಯನ್ನು ಕೇಳ್ತಿದ್ದೀವಿ. ಪ್ರಿನ್ಸ್ ಅಂತ ಹೆಸರು ಇರೋದಕ್ಕೆ ದಾಖಲಾತಿ ಕೊಡಿ ಅಂತ ಕೇಳ್ತಿದ್ದೀವಿ. ಒಂದು ವೇಳೆ ದಾಖಲಾತಿ ಇದ್ದರೆ ಮುಂದಿನ ನಿರ್ಧಾರವನ್ನು ನಾವು ಈ ಭಾಗದ ನಾಯಕರು ಚರ್ಚೆಯನ್ನು ಮಾಡ್ತೀವಿ. ಇಲ್ಲ ಅಂದರೆ ಅದೇ ಹೆಸರು ಅಂದರೆ ಸಿದ್ದರಾಮಯ್ಯನವರ ಹೆಸರನ್ನು ಇಡೋದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೀವಿ ಅಂತ ಮಾತುಗಳನ್ನು ಹೇಳ್ತಿರೋದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರ ಹೆಸರನ್ನು KR ರಸ್ತೆಗೆ ಇಡಲು ಸಾಕಷ್ಟು ಅಗ್ಗಜಗ್ಗಾಟ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಮೈಸೂರಿನ ಸಾಕಷ್ಟು ತನ್ನದೇ ಕೊಡುಗೆಯನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರ ಹೆಸರು KR ರಸ್ತೆಗೆ ಇಡ್ತಾರಾ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಮಣಿಕಂಠ ಜೊತೆ ಬೀರೇಗೌಡ, ನನ್ನವರ ನ್ಯೂಸ್, ಮೈಸೂರು.